ನಮಸ್ಕಾರ. ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಸುರೇಶ್ ಕುಮಾರ್ ವಿರುದ್ಧ ಡಿನೋಟಿಫಿಕೇಶನ್ ಪ್ರಕರಣ. ಕೊನೆಗೂ ಬಿಎಂಟಿಎಫ್ ಠಾಣೆಗೆ ಕಾನೂನು ಸಚಿವರ ಆಗಮನ. 6 ದಿನ ಸಮಯಾವಕಾಶ ಪಡೆದು ನಿರ್ಗಮನ. ಇಟ್ಕೊಂಡವಳ ಜೊತೆ ಸಂಸಾರ ಕೈಕೊಟ್ಟವನಿಗೆ ಹೆಂಡತಿ ಬಿಡಿಸಿದ್ಲು ಗ್ರಹಚಾರ. ಮಹಿಳೆಯರ ತರಾಟೆಗೆ ವಂಚಕ ಪತಿ ತತ್ತರ. ಪೊಲೀಸ್ ಠಾಣಾ ವ್ಯಾಪ್ತಿ ರಗಳೆ ಅವಾಂತರ. ದಿನ ಕಳೆದ್ರೂ ತೆರವಾಗಿಲ್ಲ ಸಿಮೆಂಟ್ ಮಿಕ್ಸರ್. ಮೃತ್ಯು ಕೂಪವಾಗ್ತದೆ ಸುಮ್ಮನಹಳ್ಳಿ ಫ್ಲೈ ಓವರ್. ಮಾವಳ್ಳಿಪುರದಲ್ಲಿ ಈಗ ತುಂಬಿ ತುಳುಕ್ತಾ ಇದೆ ಕೊಳಚೆಯ ವಿಷ. 3 ತಿಂಗಳಾದರೂ ಖಾಲಿಯಾಗಿಲ್ಲ ಕಸ. ಬಿಬಿಎಂಪಿ ಮತ್ತೆ ಕೇಳ್ತಿದೆ ಕಸ ಹಾಕಲು ಅವಕಾಶ. ಸಿಲಿಕಾನ್ ಸಿಟಿಲಿ ವಿಪರೀತ ಚಳಿ. ವಾಕ್ ಮಾಡೋರು ಗಲಿಬಿಲಿ. ಮುತುವರ್ಜಿ ವಹಿಸದಿದ್ರೆ ಕಾಡುತ್ತೆ ರೋಗಗಳ ಹಾವಳಿ. ಬೆಂಗಳೂರಿನ ಕೆಎಎಸ್ ಅಧಿಕಾರಿಯೊಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬಿಡಿಎ ಭೂಸ್ವಾಧೀನ ವಿವಾದದ ವಿಶೇಷ ಡಿಸಿಯಾಗಿದ್ದ ರೇಮಠ್ ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ರಮೇಶ್ ಎಂಬುವವರಿಂದ ಡಿನೋಟಿಫಿಕೇಶನ್ ಸಂಬಂಧ 5 ಲಕ್ಷ ಲಂಚ ಸ್ವೀಕರಿಸುವಾಗ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ರೇಮಠ್ರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಾನೂನು ಸಚಿವ ಸುರೇಶ್ ಕುಮಾರ್ ಇವತ್ತು ಕಾನೂನಿನ ಮುಂದೆ ತಲೆಬಾಗಿದ್ರು. ಬಿಎಂಟಿಎಫ್ ಕೊಟ್ಟ 2ನೇ ನೋಟಿಸ್ಗೆ ಉತ್ತರಿಸಲು ತನಿಖಾಧಿಕಾರಿ ಎದುರು ಹಾಜರಾದ್ರು. ಸಚಿವರು ಹಾಗೆ ಬಂದು ಹೀಗೆ ಹೋದ್ರು. ಆದರೆ ಅವರು ಬಂದ್ ಹೋಗಿದ್ದು ಮಾತ್ರ ದೊಡ್ಡ ಸುದ್ದಿಯಾಯಿತು. ಕಾನೂನಿನ ಮುಂದೆ ಎಲ್ಲರೂ ತಲೆಬಾಗಲೇಬೇಕು. ಹೌದು, ಇವತ್ತು ಕಾನೂನು ಸಚಿವ ಸುರೇಶ್ ಕುಮಾರ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾರ್ಯಪಡೆಯ ಎದುರು ಹಾಜರಾಗಿದ್ರು. ಬೆಂಗಳೂರಿನ ಲಗ್ಗೆರೆ ಬಳಿಯ 4 ಎಕರೆ 20 ಗುಂಟೆ ಜಮೀನಿನ ಡಿನೋಟಿಫಿಕೇಶನ್ ಪ್ರಕರಣ ಸಂಬಂಧ ಸಚಿವರ ಮೇಲೆ ಎಫ್ಐಆರ್ ದಾಖಲಿಸಿರೋ ಬಿಎಂಟಿಎಫ್ ನಿನ್ನೆ ಸಚಿವರಿಗೆ 2ನೇ ಬಾರಿ ಖುದ್ ಹಾಜರಾಗುವಂತೆ ನೋಟಿಸ್ ನೀಡಿತ್ತು. ಮೊದಲನೇ ನೋಟಿಸ್ಗೆ ಖುದ್ ಹಾಜರಾಗದ ಸಚಿವರು 2ನೇ ನೋಟಿಸ್ಗೆ ತಲೆಬಾಗಿದ್ರು. ಕಾನೂನು ಸಚಿವನಾಗಿ ತನ್ನ ಕೆಲಸ ಮಾಡಿದ್ದೇನೆ, ನನ್ನದೇನು ತಪ್ಪಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಆರೋಪ ನನ್ನ ಮೇಲೆ ಬರುವಂಥ ಯಾವುದೇ ಒಂದು ಕೃತ್ಯ, ಯಾವುದೇ ಒಂದು ಕೆಲಸ ನನ್ನಿಂದ ಆಗಿಲ್ಲ. ನಾನೊಬ್ಬ ಕಾನೂನು ಸಚಿವನಾಗಿ ನನ್ನ ಮುಂದೆ ಏನು ಫೈಲ್ ಬಂದಿತ್ತು ಅದನ್ನು ನೋಡಿ ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯನ ನಾನು ಒಪ್ಪಿದ್ದೀನಿ. ನನ್ನ ಮುಂದೆ 2 ಇತ್ತು, ಲಾ ಡಿಪಾರ್ಟ್ಮೆಂಟ್ ತಂದಿದ್ದು, ಅಡ್ವೊಕೇಟ್ ಜನರಲ್ ಒಪ್ಪಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಅವರು ಏನು ಹೇಳಿಕೆ ತಗೊಳ್ತಾರೆ ಆ ಸಮಯದಲ್ಲಿ ನಾನು ಮಾತಾಡ್ತೀನಿ. ತನಿಖಾಧಿಕಾರಿ ಪ್ರಮೋದ್ ರಾವ್ ಎದುರು ಕೇವಲ 5 ನಿಮಿಷವಷ್ಟೇ ಹಾಜರಾದ್ರು. ಬೆಳಿಗ್ಗೆ 11:30ಕ್ಕೆ ಬಿಎಂಟಿಎಫ್ ಕಚೇರಿಗೆ ಆಗಮಿಸಿದ ಸಚಿವರು ಎಫ್ಐಆರ್ ಪ್ರತಿ ನೋಡಿದ್ರು. ನಂತರ ಕಚೇರಿಯಲ್ಲಿರೋ ದಾಖಲೆ ಪರಿಶೀಲಿಸಿ ಮಾಹಿತಿ ನೀಡೋದಾಗಿ ತಿಳಿಸಿದ ಸುರೇಶ್ ಕುಮಾರ್ 23ನೇ ತಾರೀಕಿನವರೆಗೆ ಕಾಲಾವಕಾಶ ಕೋರಿದ್ರು. ಇದಕ್ಕೆ ಬಿಎಂಟಿಎಫ್ ಅವಕಾಶ ನೀಡಿದೆ. ಈ ಪ್ರಕರಣ ಸಂಬಂಧ 6 ಆರೋಪಿಗಳ ಪೈಕಿ ಸುರೇಶ್ ಕುಮಾರ್ ಮಾತ್ರ ವಿಚಾರಣೆಗೆ ಹಾಜರಾಗಿದ್ರು. ಇನ್ನುಳಿದ 5 ಹಾಜರಾಗಿರಲಿಲ್ಲ. ಇವರ ವಿರುದ್ಧ ಮತ್ತೆ ಬಿಎಂಟಿಎಫ್ ಯಾವ ಕ್ರಮ ಜರುಗಿಸುತ್ತೋ ಗೊತ್ತಿಲ್ಲ. ಆದರೆ ಕಾನೂನು ಸಚಿವರಾಗಿರೋ ಸುರೇಶ್ ಕುಮಾರ್ ಹಾಜರಾಗುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಯುಗಾಂಧರ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಆತ ಮದುವೆ ಆಗಿ 9 ವರ್ಷವಾಗಿದೆ. ಹೆಂಡತಿ ಜೊತೆ ನೆಟ್ಟಗೆ ಸಂಸಾರ ನಡೆಸುವುದನ್ನ ಬಿಟ್ಟು ಚಪಲ ಚನ್ನಿಗರಾಯ ಇನ್ನೊಬ್ಬಳ ಸೆರಕಿಡಿದು ಓಡಾಡ್ತಾ ಇದ್ದ. ಇಂತಹ ಕಾಮುಕ ಪತಿ ಇವತ್ತು ಮನೆಯಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದ. ಮುಂದೇನಾಯ್ತು ಅಂತ ನೀವೇ ನೋಡಿ. ಇನ್ನೊಬ್ಬನ ಹೆಂಡತಿ ಕರ್ಕೊಂಡ್ಬಂದು ಹೆಂಗ ಪೂಜೆ
ಪೂಜೆ ಮಾಡಿಸ್ತಾಳೆ. ಅವಳಿಗೂ ಮನೆ ಅನ್ನೋದೈತೆ, ಸಂಸಾರ ಅನ್ನೋದೈತೆ, ಮಕ್ಕಳು ಅನ್ನೋದೈತೆ. ಬಂದ ಅವಳು ಮುಂದೇನಾಯ್ತು ಅಂತೀರಾ? ಮನೆಯ ಆವರಣ ರಣರಂಗವಾಗಿತ್ತು. ಆತನ ಹೆಂಡತಿ ಕಾಳಿಯ ಅವತಾರ ತಾಳಿದ್ಲು. ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಆಕ್ರೋಶದಿಂದ ಆವಾಜ್ ಹಾಕಿದ್ಲು. ಮನೆ ಮುಂದೆ ಇಷ್ಟೆಲ್ಲ ರಗಳೆ ರಾಮಾಯಣ ನಡೀತಿದ್ರು ಆ ಪುಣ್ಯಾತ್ಮ ಪತಿರಾಯ ಮಾತ್ರ ಗೂಡಿನಲ್ಲೇ ಸೇಫ್ ಆಗಿದ್ದ. ಎಷ್ಟೊತ್ತು ತಾನೇ ಬಚ್ಚಿಟ್ಕೊಳ್ತಾನೆ ಹೇಳಿ? ಕೊನೆಗೂ ಹೊರಬಂದಿದ್ದ ನೋಡಿ. ಈತನೇ ಆ ಚಪಲ ಚೆನ್ನಿಗರಾಯ. ಈತ ಹೊರಬಂದಿದ್ದೇ ತಡ. ಮೊದಲೇ ಕಾಳಿಯಂತಾಗಿದ್ದ ಹೆಂಡತಿ ಕೈ ಎತ್ತಿ ಬಿಟ್ಟಿದ್ಲು. ನಡೀತು ನೋಡಿ ಚಟಾಪಟಿ. ಇವತ್ತು ನಮ್ಮ ಮಾವನ ತಿಥಿ ಅಂತ ಇವತ್ತು ಬಂದ್ವಿ. ಬೆಳಗ್ಗೆ ಬಂದರೆ ಪೂಜೆಗೆ ಅವಳೇ ಇದ್ಲು. ಇವತ್ತು ಬೆಳಗ್ಗೆ ಅವಳೇ ಇದ್ಲು. ನನ್ನ ಗಲಾಟೆ ಮಾಡಿ ಇಬ್ಬರು ಕತ್ತಿನ ಪಟ್ಟಿ ಹಿಡ್ಕೊಂಡು ಹೊಡೆದು ನನ್ನ ಗಲಾಟೆ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್. ಹೀಗೆ ಗೋಳು ತೋಡ್ಕೊಳ್ತಿರೋ ನೇತ್ರಾವತಿ ಗಂಡನ ಕಾಟಕ್ಕೆ ಬೇಸತ್ತು ಕಳೆದೆರಡು ವರ್ಷಗಳಿಂದ ಜಕ್ಕೂರಿನಲ್ಲಿರೋ ತನ್ನ ತಾಯಿ ಮನೆಯಲ್ಲಿದ್ಲು. ಹೀಗಾಗಿ ಈ ಪಾಪಿ ಪತಿರಾಯ ಜಯಸಿಂಹ ಆರ್ಟಿ ನಗರದ ತನ್ನ ಮನೆಯಲ್ಲೇ ರಾಜಾರೋಷವಾಗಿ ಬೇರೊಬ್ಬ ಮಹಿಳೆಯ ಜೊತೆ ಚಕ್ಕಂದ ನಡೆಸಿದ್ದ. ಈ ಪಾಪಿ ಕೊಡಬಾರದ ಕಾಟ ಕೊಟ್ಟು ಕೊಲೆ ಬೆದರಿಕೆಯನ್ನು ಹಾಕಿದ್ದಾನೆ ಅನ್ನೋ ಆರೋಪ ನೇತ್ರಾವತಿ ಪೋಷಕರದ್ದು. 7 ವರ್ಷ ನಾವೆಲ್ಲ ಚೆನ್ನಾಗೇ ಇದ್ವಿ. 7 ವರ್ಷದ ಮೇಲೆ ಇವಳು ಸವಾಸ ಮಾಡ್ದ. ಇವಳು ಸವಾಸ ಮಾಡಿ ಮನೆ ಬಿಟ್ಟು ಆಚೆ ಹೋದ. ನಮಗೆ ದಿನ ಕೊಲೆ ಮಾಡ್ತೀನಿ, ನಾನು ಅವಳ ಮನೆಯಲ್ಲೇ ಇರೋದು, ನೀವೇನು ಮಾಡ್ಕೊತೀರಾ, ನೀವೇನು ಮಾಡ್ಕೊಡೋಕ್ಕೂ ಆಗಲ್ಲ, ನಾನು ದುಡ್ಡಿರೋನು, ನೀವು ದುಡ್ಡಿಲ್ದಿದ್ದವರು, ಜಾಸ್ತಿ ಮಾತಾಡಿದ್ರೆ ನೀವು ಲೆವೆಟಲ್ಲೇ ಇರಬಾರ್ದು, ಲೆವೆಟಿಂದ ನಿಮ್ಮನ್ನು ಓಡಿಸ್ತೀನಿ ಅಂದ್ಬಿಟ್ಟು ಮನೆ ಮೇಲೂ 8 ಲಕ್ಷ ಸಾಲ ಮಾಡಿದ್ದಾನೆ. ಸಾಲ ಮಾಡಿ ಅವಳ ಮನೆಗೆ ಹಾಕಿದ್ದಾನೆ. ಈಗಲೂ ಅವಳ ಮನೆಯಲ್ಲೇ ಇದ್ದಾನೆ. ಸದ್ಯ ಆರ್ಟಿ ನಗರ ಪೊಲೀಸ್ ಠಾಣೆ ಪೊಲೀಸರು ಜಯಸಿಂಹನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಒಟ್ಟಾರೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಕಾಲ ಅಲ್ಲ ಕಣ್ರಿ ಇದು. ಬೆಂಗಳೂರಿನಿಂದ ಕ್ಯಾಮ್ರಾಮ್ಯಾನ್ ವೆಂಕಟ್ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.